ಮಾನ್ಯ ನಮ್ಮ ಶಾಸಕರಾದ ಹರೀಶ್ ಗೌಡರು ಸುಮಾರು 7-8 ಕೋಟಿ ರೂಪಾಯಿಗಳ ತಮ್ಮ ಶಾಸಕರ ಅನುದಾನದಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ತುಂಬ ಸಂತೋಷವಾಗ್ತಾ ಇದೆ. ಯಾಕಂದರೆ ಕೇವಲ ಕಳೆದ 2 ವರ್ಷ ಹಿಂದೆ ಆಗತಕ್ಕಂಥ ಕಾಮಗಾರಿ ಸಮೇತಕ್ಕ 5 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಕೆಲಸಗಳನ್ನು ಅತಿ ಬೇಗದಲ್ಲಿ ಪೂರ್ಣಗೊಳಿಸ್ತಾ ಬಂದಿದ್ದಾರೆ. ಮತ್ತೆ 7-8 ಕೋಟಿ ರೂಪಾಯಿ ಅನುದಾನವನ್ನು ಈ ವಾರ್ಡ್ಗೆ ಕೊಟ್ಟಿದ್ದಾರೆ. ಸುಮಾರು 11-12 ಕೋಟಿ ರೂಪಾಯಿ ಈ ವಾರ್ಡ್ಗೆ ಕೊಟ್ಟಂಗಾಗುತ್ತೆ. ತುಂಬ ನಮ್ಮ ಭಾಗ್ಯ, ಅದ್ಭುತವಾದ ಕೆಲಸ. ಯಾಕೆಂದರೆ ನೋಡಿ, ಕಳೆದ 35 ವರ್ಷದಿಂದ 6 ಇಂಚು UGDನ ಇಡೀ ನಮ್ಮ ವಾರ್ಡಲ್ಲಿತ್ತು. ಇವತ್ತು ಅದನ್ನು 10 ಇಂಚು, 8 ಇಂಚು ಮತ್ತು 1 ಅಡಿ ಪೈಪನ್ನು ಹಾಕಿ 35 ವರ್ಷಗಳಿದ್ದಂಥ ಏನು ಸಮಸ್ಯೆ ಇತ್ತು ನಮ್ಮದು, 6 ಇಂಚು ಪೈಪನ್ನು ಹಾಕಿ ನಮಗೆ ಚಿಕ್ಕ ಮನೆಯನ್ನು ಕೊಟ್ಟಿತ್ತು. ಅದನ್ನು ಎಲ್ಲ ಇವತ್ತು 3 ಫ್ಲೋರು 4 ಫ್ಲೋರ್ ಆಗಿದೆ. ಅದನ್ನೆಲ್ಲ ಮನಗಂಡು ಹರೀಶ್ ಗೌಡರು ಇಲ್ಲ, ಅವತ್ತಿನ ಪರಿಸ್ಥಿತಿಗೆ 6 ಇಂಚು ಸರಿಯಾಗಿತ್ತು, ಇವತ್ತು 3 ಫ್ಲೋರ್ 4 ಫ್ಲೋರ್ ಆಗಿ ಸುಮಾರು 22,000 ಜನ ಇಲ್ಲಿ ವಾಸ ಮಾಡ್ತಾರೆ, ಕಷ್ಟ ಆಗುತ್ತೆ ಅಂತ ಹೇಳಿ 10 ಇಂಚು ಪೈಪು ಮತ್ತು 1 ಅಡಿ ಪೈಪು ಮತ್ತು 5 ಅಡಿ ಪೈಪುಗಳನ್ನು ಕೆಳಗಡೆ ಹಾಕಿ ಇವತ್ತು UGDಯನ್ನು ಸಕ್ಸಸ್ ಮಾಡೋಕೊಂಡಿದೆ. ಸುಮಾರು 50-60% 2 ವರ್ಷಕ್ಕೆ ಸಕ್ಸಸ್ ಆಗಿದೆ. ನಮಗೆಲ್ಲ ಸಂತೋಷ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇನ್ನೊಂದು ಮೇಜರ್ ಸಮಸ್ಯೆ ಅಂದರೆ, ಈ ರಿಂಗ್ ರೋಡ್ಗಳ ಅಡಿಯಲ್ಲಿ ರಿಂಗ್ ರೋಡ್ ಮಾಡುವಾಗ 10 ಅಡಿ ಪೈಪನ್ನ ಈ ನಮ್ಮ ಪೈಪಿನ ಅಡಿಭಾಗದಲ್ಲಿ ಹೂತಾಕಿರುವಂಥದ್ದು. ಯಾಕಂದರೆ ಇಲ್ಲಿ ನಮ್ಮ ಹೋಗುವಂಥ ಸ್ಟ್ರಾಮ್ ವಾಟರ್ ಇರ್ಬೋದು, ಬ್ಲಾಕಿಂಗ್ ಇರ್ಬೋದು, ಎಲ್ಲವೂ ಸ್ಟ್ರಕ್ ಆಗಿ ಸ್ಮೆಲ್ ರಿಟರ್ನ್ ನಮ್ಮ ಒಂದು ವಾರ್ಡಿಗೆ ಹೊಡಿತೇವೆ. ಇವತ್ತು ಅದನ್ನು 62 ಕೋಟಿಗಳನ್ನು ನಾವು NGCಯಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದರ ಬಗ್ಗೆ ಗಮನ ಹರಿಸಿ, ಹರೀಶ್ ಗೌಡರು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟು ಇವತ್ತು ಆ ಕೆಲಸವನ್ನು ಸಮೇತ ನಮಗೆ 65 ಕೋಟಿ ನಮಗೆ ಪೂರ್ಣಗೊಳ್ಳುವ ಕೆಲಸ ಪ್ರಾರಂಭವಾಗಿದೆ. ಬಹುಶಃ ಇದು ಇತಿಹಾಸ, ಹಿಂದೆ ಎಂದೂ ಕಾಣದಿರುವಂಥ ಕೆಲಸ. ಕಳೆದ 35 ವರ್ಷದಲ್ಲಿ ಸ್ಟಾರ್ಮ್ ವಾಟರ್ಗಳನ್ನು ಬಿದ್ದೋಗಿರುವಂಥದ್ದು, ಆ ಸ್ಟಾರ್ಮ್ ವಾಟರ್ ಬರುವಂಥ ದೊಡ್ಡ ದೊಡ್ಡ ಲಂಕಣ್ಣ ಕಲ್ಲಲ್ಲಿ ಕಟ್ಟಿರುವಂಥ ನಮ್ಮ ಏನು ಕಾಂಪೌಂಡ್ಗಳಿತ್ತು ಅದನ್ನು ತೆಗೆದು ಕಾಂಕ್ರೀಟ್ ಗೋಡೆಗಳನ್ನು ಮಾಡಿರುವಂಥದ್ದು ತುಂಬ ಸಂತೋಷ. ಯಾಕೆಂದರೆ ಹೆಗ್ಗಣಗಳು ಸೇರುವಂಥದ್ದು ನಮಗೆ ನಾವು ನಮ್ಮ ಮಣ್ಣು ಮತ್ತು ಕಲ್ಲಲ್ಲಿ ಕಟ್ಟಿರುವ ಕಾಂಪೌಂಡ್ಗಳಲ್ಲಿ ಇವತ್ತು ಅದನ್ನು ಕಾಂಕ್ರೀಟ್ ಗೋಡನ್ನು ಮಾಡಿ ತುಂಬ ಅದ್ಭುತವಾದ ಕೆಲಸವನ್ನು ನಾವು ನಿರ್ವಹಿಸಿಕೊಟ್ಟಿದ್ದೆ. ನಿಜವಾಗ್ಲೂ ಖುಷಿ ಆಯಿತು ಸರ್. ಹರೀಶ್ ಗೌಡರು ನಾವು ಶಾಸಕರಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ. ನೋಡಿ, ಇಲ್ಲಿ ಇನ್ನೊಂದು ಅದ್ಭುತವಾದ ಕೆಲಸ ಏನಂದರೆ, ಒಂದಿನ ರಾತ್ರಿ ಒಂದು ಹೆಣ್ಣು ಮಗಳು ತಮ್ಮ ತಾಯಿ ಓಡ್ಕೊಂಡು ಬಂತು ನನ್ನ ಮನೆಗೆ. ಅಣ್ಣ, ನನ್ನ ಮಗಳು ಕಾಣ್ತಾ ಇಲ್ಲ. ಬೆಳಗ್ಗೆ ಸಂಜೆ 7 ಗಂಟೆಗೆ ಹೋದಳು, ಇನ್ನೂ ಕಾಣ್ತಿಲ್ಲ. ನಾನು ರಾತ್ರಿ 10 ಗಂಟೆಗೆ ಹರೀಶ್ ಗೌಡರು ಫೋನ್ ಮಾಡಿದೆ, ನೀವು ಸ್ಟೇಷನ್ ಹತ್ರ ಹೋಗೋಣ. ತಕ್ಷಣ ನಾನು ಸ್ಟೇಷನ್ ಹತ್ರ ಹೋಗಿ, ಇದು ನಾನು ಖುಷಿಯಲ್ಲಿ ಹೇಳ್ತೀನಿ, ಬೇದ್ರದಲ್ಲಿ ನನಗೆ ಹೇಳ್ತೀನಿ, ಗೊತ್ತಾಗ್ತಿಲ್ಲ. ಒಂದು ಕಡೆ ಬೇಸರ, ಇನ್ನೊಂದು ಕಡೆ ಹರೀಶ್ ಗೌಡರು ಮಾಡಿದಂಥ ಕೆಲಸದ ಖುಷಿ. ನೀ ಸ್ಟೇಷನ್ಗೆ ಹೋಗಿ ಜಗದೀಶ ಅಂದರೆ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ನ ಕರೆಸಿ ತಕ್ಷಣ ಅವರ ಫೋನ್ನ ಟ್ಯಾಪ್ಗೆ ಹಾಕಿ ಯಾವ ಭಾಗದಲ್ಲಿದ್ದರೆ ಬೆಂಗಳೂರು ಮಾರ್ಕೆಟ್ ರೋಡಲ್ಲಿ ಆ ಹುಡುಗಿ ಅವರ ಫ್ರೆಂಡ್ ಜೊತೆಲಿದ್ದು ತಕ್ಷಣ ಇಲ್ಲಿಂದ 2 ಜೀಪು ಮತ್ತು ನನ್ನ ಕಾರ್ನ ಕಳಿಸಿ ಬೆಂಗಳೂರಿಂದ ಅವ್ರನ್ನ ಟ್ರ್ಯಾಪ್ ಮಾಡಿ ಅವರ ಬಾಗಿಲು ಹೊಡೆದು ಆ ಹುಡುಗಿನ ಅಪ್ರಾಪ್ತ ಹುಡುಗಿ, ವಯಸ್ಸಾಗಿಲ್ಲ, ಬೆಳಗಾಗೋದರಲ್ಲಿ ಜನ ಎತ್ತೇಳೋದಕ್ಕೆ ಮುಂಚೆ ಆ ಹುಡುಗಿ ಹತ್ರ ರಂಗೋಲಿ ಬಿಡಿಸುವಂಥ ಸಂತೋಷದ ವಿಷಯ ಅಲ್ವ ಸರ್? ಯಾವ ಜನಕ್ಕೂ ಆ ಹುಡುಗಿ ಬಗ್ಗೆ ಏನು ಮಾಹಿತಿ ಗೊತ್ತಾಗಿಲ್ಲ. ನನಗೂ ನಮ್ಮ ಶಾಸಕರು ಸ್ಟೇಷನ್ಗೆ ಬಿಟ್ಟರೆ ಆ ಹುಡುಗಿ ಏನು ಯಾರು ಅಂತ ನಾವು ಇವತ್ತು ಯಾರಿಗೂ ಬಾಯಿಲ್ಲ, ಹೇಳೋದೇನು. ಅಂಥ ಅದ್ಭುತವಾದ ಕೆಲಸವನ್ನು ಮಾಡಿದಂಥ ಶ್ರೀಯುತ ಶಾಸಕ ಹರೀಶ್ ಗೌಡರು. ಅದು ನಿಮಗೆ ಒಂದು ಅಂತ ಹೇಳ್ತಾ ಇದ್ದೀನಿ. ನಮಗೆ ಧರ್ಮಸ್ಥಳದಲ್ಲಿ ನಮ್ಮ ಯಾತ್ರೆಗೆ ನಮ್ಮ ಜೊತೆ ಬಂದಂಥ ಒಂದು ಅಜ್ಜಿ ಗರ್ಭಕೋಶ ಈಚೆ ಬಂದು ಬಸ್ಸಲ್ಲಿ ತುಂಬ ಸಮಸ್ಯೆ ಆಗ್ಬಿಟ್ಟು ನೈಟ್ ಆ್ಯಂಡ್ ನೈಟ್ ಆಂಬುಲೆನ್ಸ್ ಮಾಡಿ ಆ ಆಂಬುಲೆನ್ಸಲ್ಲಿ ನನ್ನ ಕೂರಿಸಿ ನೈಟ್ ಆ್ಯಂಡ್ ನೈಟ್ ಇಲ್ಲಿ ಮೈಸೂರು ಆ ಕ್ಯಾನ್ಸರ್ ಅಡ್ಮಿಟ್ ಮಾಡಿ 7 ದಿನ ಅವ್ರದ್ದು ಖರ್ಚು ವೆಚ್ಚ ನೋಡಿ ಅವರು ಕ್ಲಿಯರಾಗಿ ಇಲ್ಲೇ ಇದ್ದಾರೆ ಜಯಮ್ಮ ಅಂತ ಅವರ ಪೂರ್ತಿ ಕೆಲಸವನ್ನು ಮಾಡಿ ಅವ್ರನ್ನ ಆರೋಗ್ಯವಂತರನ್ನು ಮಾಡಿ ಇವತ್ತು ಓಡಾಡೋ ಕೆಲಸ ಮಾಡಿಕೊಟ್ಟಂಥ 70 ವರ್ಷದ ಅಜ್ಜಿಗೆ ಸಾಕಾರ ಮಾಡಿದಂಥ ಹರೀಶ್ ಗೌಡರು. ಇಂಥ ಅನೇಕ ಕೆಲಸಗಳನ್ನ ಮಾಡಿದಂಥ ಹರೀಶ್ ಗೌಡರು. ನಿಮಗೆ ಪೆನ್ಷನ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಧವಾ ಪೆನ್ಷನ್ ಇರ್ಬೋದು, ವಯಸ್ಕರ ಪೆನ್ಷನ್ ಇರ್ಬೋದು, ರೋಡ್ಗಳಿರ್ಬೋದು, ನೀರು ಇರ್ಬೋದು, ಅನೇಕ ವಿಚಾರಗಳಿದ್ದಾವೆ. ಅವೆಲ್ಲವನ್ನು ಶ್ರೀಯುತ ಹರೀಶ್ ಗೌಡರು ಮಾಡಿದ್ದಾರೆ. ನಮಗೆಲ್ಲರೂ ಖುಷಿ ಆಗುತ್ತೆ. ಅದೇ ರೀತಿಯಲ್ಲಿ ಮುಂದೆನೂ ಇನ್ನು ಬರುವ 2 ವರ್ಷದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ನಾವೆಲ್ಲರೂ ಸೇರಿ ಹರೀಶ್ ಗೌಡರ ಹತ್ರ ಮಾಡ್ಕೋತೀವಿ. ಈ ಬಂಧುಗಳು ಅವರನ್ನು ಯಾವತ್ತೂ ಮರೆಯಲ್ಲ, ಅವ್ರ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ತಮಗೆಲ್ಲ ಸಾಕಷ್ಟು ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ.